ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿಯನ್ನು ನೋಡೋಣ. ಭಯಾನಕ ಭೂಕಂಪಕ್ಕೆ ಟರ್ಕಿ ನಲುಗಿ ಹೋಗ್ಬಿಟ್ಟಿದೆ. 11,500ಕ್ಕೂ ಅಧಿಕ ಮಂದಿ ಪ್ರಾಣ ತೆತ್ತಿದ್ದಾರೆ. ನಗರದಲ್ಲಿ ಬರೀ ಕಟ್ಟಡ ಅವಶೇಷಗಳು, ಬದುಕುಳಿದವರ ಆಕ್ರಂದನ, ತುತ್ತು ಅನ್ನಕ್ಕೂ ಕೂಡ ಪರದಾಟವಾಡುವಂತ ಸ್ಥಿತಿ ಇದೆ. ಇನ್ನೊಂದ್ ಕಡೆ ಭಾರತದ ನೆರವು ಟರ್ಕಿಗೆ ಮರುಜೀವವನ್ನು ನೀಡ್ತಾ ಇದೆ. ಭೂಕಂಪಕ್ಕೆ ನಲುಗಿರೋ ಟರ್ಕಿಯಲ್ಲಿ ಎತ್ತ ನೋಡಿದ್ರೂ ಕೇವಲ ಅವಶೇಷಗಳೇ. ಆದರೆ ಅವಶೇಷಗಳ ಕೆಳಗೆ ಸಿಲುಕಿರೋ ಜೀವಗಳು ಬದುಕಿ ಬಂದ್ರೆ ಸಾಕು ಅನ್ನುವಾಗಲೇ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ. ಟರ್ಕಿ ಭೂಕಂಪನ ಏರುತ್ತಲೇ ಇದೆ. ಸಾವಿನ ಸಂಖ್ಯೆ ವಿಶ್ವಸಂಸ್ಥೆ ನುಡಿದಂತೆ ಟರ್ಕಿಯಲ್ಲಿ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಮೃತದೇಹವನ್ನ ಅವಶೇಷಗಳ ಅಡಿಯಿಂದ ಹೊರತೆಗೆಯಲಾಗಿದೆ. ಈ ಸಂಖ್ಯೆ ಮತ್ತಷ್ಟು ಏರುತ್ತಲೇ ಇದೆ. ಭಾರತದ ಶ್ವಾನದಳದಿಂದ ಟರ್ಕಿ ಜನರ ರಕ್ಷಣೆ. ಭಾರತ ಸೇನೆಯ 4 ಲ್ಯಾಬ್ರಡಾರ್ ಡಾಗ್ ಸ್ಕ್ವಾಡ್. ಜೂಲಿ, ರೋಮಿಯೋ, ಹನಿ, ರ್ಯಾಂಬೋ ಕಾರ್ಯಾಚರಣೆ. ಟರ್ಕಿಗೆ ತೆರಳಿರೋ ಭಾರತದ 102 ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರೆ ಪ್ಯಾರಾಮೆಡಿಕ್ಸ್ ಟೀಮ್ 30 ಬೆಡ್ಗಳ ಹಾಸ್ಪಿಟಲ್ ಸ್ಥಾಪಿಸಿವೆ. ಇನ್ನು ಭಾರತೀಯ ಸೇನೆಯ 4 ಲ್ಯಾಬ್ರಡಾರ್ ನಾಯಿಗಳ ಡಾಗ್ ಸ್ಕ್ವಾಡ್ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿವೆ. ಜೂಲಿ, ರೋಮಿಯೋ, ಹನಿ ಮತ್ತು ರ್ಯಾಂಬೋ ಅವಶೇಷಗಳಡಿ ಸಿಲುಕಿರೋರನ್ನ ಪತ್ತೆ ಹಚ್ಚುತ್ತಿವೆ. ಇನ್ನು ಟರ್ಕಿಯಲ್ಲಿ 3,000 ಭಾರತೀಯರಿದ್ದಾರೆ. ಸದ್ಯದ ಮಟ್ಟಿಗೆ ಎಲ್ಲರೂ ಸೇಫ್ ಅಂತ ಹೇಳಲಾಗ್ತಿದೆ. ಕಾರ್ಯಾಚರಣೆ ಮುಗಿಯೋ ಹೊತ್ತಿಗೆ ಭಾರತೀಯರ ಸ್ಥಿತಿ ಸ್ಪಷ್ಟವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾರ್ಕಂಡೇಯ ಡ್ಯಾಮ್ ರಾಜ್ಯದ ಮಿನಿ ಕೆಆರ್ಎಸ್ ಅಂತಾನೆ ಖ್ಯಾತಿ. 82 ವರ್ಷದ ಡ್ಯಾಮ್ ಈಗ ಬಿರುಕು ಬಿಟ್ಟಿದೆ. ಅದಕ್ಕೆ ಕಾರಣ ಗಣಿಗಾರಿಕೆ. ಕೋಲಾರದ ಬೂದಿಕೋಟೆಯ ಮಾರ್ಕಂಡೇಯ ಡ್ಯಾಮ್ 82 ವರ್ಷ ವಯಸ್ಸಿನ ಡ್ಯಾಮ್ಗೆ ಎದುರಾಗಿದೆ ಗಣಿಕಂಟಕ. ಮಿನಿ ಕೆಆರ್ಎಸ್ನಲ್ಲಿ 15 ಕಡೆ ನೀರು ಲೀಕೇಜ್ ಪತ್ತೆ. ಇದು ಕೋಲಾರ ಜಿಲ್ಲೆಯಲ್ಲಿರೋ ಮಾರ್ಕಂಡೇಯ ಅಣೆಕಟ್ಟು. ಕೆಆರ್ಎಸ್ ಡ್ಯಾಮ್ ಕಟ್ಟಿ 7 ವರ್ಷದ ನಂತರ, ಅಂದ್ರೆ 1940ರಲ್ಲಿ ಉದ್ಘಾಟನೆಗೊಂಡ ಡ್ಯಾಮ್. ಆದ್ರೆ ಇದು ಈ ಡ್ಯಾಮ್ ಡೇಂಜರ್ ಸ್ಥಿತಿಯನ್ನ ತಲುಪಿದೆ. ಇದಕ್ಕೆ ಕಾರಣ ಕಲ್ಲು ಗಣಿಗಾರಿಕೆ. ಡ್ಯಾಮ್ ಗೋಡೆಯಿಂದ ನಿರಂತರವಾಗಿ ನೀರು ಲೀಕೇಜ್ ಆಗ್ತಿದೆ. ಸುಮಾರು 15 ಕಡೆ ನೀರು ಲೀಕೇಜ್ ಆಗ್ತಿದೆ. ನೀವು ಗಮನಕ್ಕೆ ತಂದಿದ್ದೀರಂತ ಮೈನರ್ ಇರಿಗೇಷನ್ಗೆ ನಾವು ಅವ್ರದ್ದು ಜವಾಬ್ದಾರಿ ಕೊಟ್ಟು ಅವರು ರಿಪೋರ್ಟ್ ಕೊಡೋಕ್ಕೆ ನಾವು ಆದೇಶ ಜಾರಿ ಮಾಡಿಸ್ತೀವಿ ಇಲ್ಲಿ. ಮತ್ತು ಕಾರಣ ಏನಂತ ಅವರೇ ಇದು ಟೆಕ್ನಿಕಲ್ ಆಗಿ ಅದು ನೋಡಿಕೊಂಡು ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಸೂಕ್ತ ಕ್ರಮ. ಡ್ಯಾಮ್ ಸುತ್ತಮುತ್ತಲಿನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಯ ಡೈನಮೈಟ್ ಬ್ಲಾಸ್ಟ್ ಮಾಡಲಾಗ್ತಿದೆ. ಅದರ ಎಫೆಕ್ಟ್ ಡ್ಯಾಮ್ ಡ್ಯಾಮೇಜ್ಗೆ ಕಾರಣ ಅನ್ನೋದು ನೀರಾವರಿ ಇಲಾಖೆಗೂ ಗೊತ್ತಿದೆ. 70 ಲಕ್ಷ ವೆಚ್ಚದಲ್ಲಿ ದುರಸ್ತಿ ಅಂತಿದ್ದಾರೆ ಇಂಜಿನಿಯರ್. ಇವಾಗ ಸದ್ಯಕ್ಕೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಹತ್ರದಿಂದ ಒಂದು ರಿಪೋರ್ಟ್ ತೊಗೊಂಡು ಎಮರ್ಜೆನ್ಸಿ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿದ ತಕ್ಷಣ ಈಗ ನೀರಿರೋ ಪ್ರಯುಕ್ತ ಅದನ್ನು ಗ್ರೌಟಿಂಗ್ ಮತ್ತು ಪೋರ್ ಫಿಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ. ನೀರು ಕ್ರಮೇಣ ಕಡಿಮೆ ಆದಂಗೆ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು ಶೀಘ್ರವಾಗಿ ಅದಕ್ಕೆ ಏನು ಮಾಡಬೇಕು, ಪೋರ್ಸ್ ಫಿಲ್ಲಿಂಗ್ ಮತ್ತು ಗ್ರೌಟಿಂಗ್ ಮಾಡಿ ಅದನ್ನು ನೀರು ತಡೆಗಟ್ಟೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಕ್ರಮ ಕೈಗೊಳ್ಳಿ. ಒಟ್ನಲ್ಲಿ ಕೋಲಾರ ಜಿಲ್ಲೆಯ ಮಿನಿ ಕೆಆರ್ಎಸ್ ಮಾರ್ಕಂಡೇಯ ಡ್ಯಾಮ್ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಎಚ್ಚೆತ್ತುಕೊಳ್ಳದಿದ್ರೆ ದೊಡ್ಡ ಮೊತ್ತ ತೆತ್ತಬೇಕಾಗುತ್ತೆ. ರಘುರಾಜ್, ನ್ಯೂಸ್ 18, ಕೋಲಾರ. ಜನಕ್ಕೆ ಗೊತ್ತಿದ್ದು ಹೀಗೆ ಮಾಡ್ತಾರೋ ಅಥವಾ ಇಲ್ಲ ಹಠಕ್ಕೆ ಬಿದ್ದು ಮೊಂಡುತನದಲ್ಲಿ ಕುಚೇಷ್ಟೆಗೆ ಕೈ ಹಾಕ್ತಾರೋ ಗೊತ್ತಿಲ್ಲ. ಆದ್ರೆ ಕೆಲವೊಮ್ಮೆ ಇಂಥ ಹುಚ್ಚಾಟಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಶಾಲೆಗೆ ಹೋಗಿ ಭವಿಷ್ಯ ಕಟ್ಕೊಳ್ಬೇಕಾದ ಮಕ್ಕಳ ಪಾಡು ನೋಡಿ. ಮಣ್ಣು ರಸ್ತೆಯಲ್ಲಿ ಉರಿ ಬಿಸಿಲಲ್ಲಿ ಕುತ್ಕೊಂಡು ನ್ಯಾಯ ಕೇಳುವ ಪರಿಸ್ಥಿತಿ. ಶಾಲೆ ದಾರಿಯೇ ಒತ್ತುವರಿ ಮಾಡಿಕೊಂಡ್ರು. 2 ಶಾಲೆಗೆ ಇರೋದು ಕೇವಲ 1 ದಾರಿ. ಸರ್ಕಾರಿ ಶಾಲೆ ದಾರಿಗೆ ಇಟ್ಟಿಗೆ ಇಟ್ಟು ಬಂದ್. ಸಿಎಂ ಬೊಮ್ಮಾಯಿ ತವರು ಕ್ಷೇತ್ರ ಹಾವೇರಿಯ ಶಿಗ್ಗಾವಿ ಪಟ್ಟಣದ ಕರ್ಮಕಾಂಡ ಇದು. ಇಲ್ಲಿನ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಶಾಲೆ ಎರಡಕ್ಕೂ ಬರೋದಕ್ಕೆ ಹೋಗೋದಕ್ಕೆ ಇರೋದು ಇದೊಂದೇ ದಾರಿ. ಆದ್ರೆ ಇದೇ ದಾರಿಯನ್ನ ಖಾಸಗಿ ವ್ಯಕ್ತಿಗಳು ಇಟ್ಟಿಗೆ ಇಟ್ಟು ಬಂದ್ ಮಾಡಿದ್ದಾರೆ. ಕೇಳಿದ್ರೆ ಇದು ನಮ್ ಜಾಗ ಅಂತಿದ್ದಾರೆ. ಇದನ್ನು ಸರ್ವೇನೂ ಮಾಡ್ಸ್ಯಾರ. ಈಗ 6-7 ತಿಂಗಳ ಹಿಂದ್ಗಡೆ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಾರ. ತಾಲೂಕು ಆಡಳಿತದಿಂದ ಇದನ್ನು ತೆರವುಗೊಳಿಸ್ಕೊಡ್ಬೇಕಾದ ಕಾರ್ಯ ಪ್ರಗತಿಯಲ್ಲಿತ್ತು. ಇವತ್ತಿಗೂ ತೆರವುಗೊಳಿಸಿದ್ದಿಲ್ಲ. ಇವತ್ತು ಒತ್ತುವರಿದಾರರು ನಮ್ಮ ಶಾಲೆಗೆ ಒಳಗೆ ಬರುವಂಥ ದಾರಿನ ಬಂದ್ ಮಾಡಿ
ಮಕ್ಕಳಿಗೆಲ್ಲ ಒಳಗೆ ಬರೋಕ್ಕೆ ಅವಕಾಶ ಮಾಡಿ ಕೊಡದೇ ಇರೋದ್ರಿಂದ ನಾವು ಬಾಗಲದಾಗ ಪೆಂಡಲ್ ಹಾಕ್ಕೊಂಡು ಇವತ್ತು ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಾಲಾ ಮಕ್ಕಳನ್ನು ಕುಂದಿಸ್ಕೊಂಡು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಬ್ಜಾ ಮಾಡ್ಕೊಂಡು ಜಗನ ಎಲ್ಲ ಕಬ್ಜಾ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಹಳೆ ಮುನ್ಸಿಪಾಲಿಟಿ ಇದರಲ್ಲಿ ನೋಡಿದ್ರೆ ಮುನ್ಸಿಪಾಲಿಟಿ ದಾಖಲೆಯಲ್ಲಿ ಇವು ಹೊಸ ಅವತಾರಗಳು ಈಗ ಹೊಸ್ಕೊಂಡ್ಬಂದಿದ್ದಾರೆ ರೀಸೆಂಟ್ ಆಗಿ. ಅವಾಗ ಯಾವುದೂ ಇರಲಿಲ್ಲ ಇಲ್ಲಿ. ಇವಾಗೆಲ್ಲ ರೀಸೆಂಟ್ ಆಗಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಕಬ್ಜಾ ಮಾಡ್ಕೊಂಡಿದ್ದಾರೆ. ಮಕ್ಕಳ ಪ್ರತಿಭಟನೆ ಬಿಸಿಗೆ ಸ್ಥಳಕ್ಕೆ ಓಡೋಡಿ ಬಂದ ತಹಶೀಲ್ದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಿಎಂ ವಿಶೇಷ ಅಧಿಕಾರಿಗಳು ಹೇಗೋ ಒತ್ತುವರಿದಾರರ ಮನವೊಲಿಸಿ ಶಾಲೆ ಹೋಗೋ ಕೊಂಚ ದಾರಿಯನ್ನ ತೆರವು ಮಾಡಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಮಸ್ಯೆ ಸಂಪೂರ್ಣ ಮುಗಿದಿದೆ ಅಂತಲ್ಲ. ರಮೇಶ್ BH, ನ್ಯೂಸ್ 18 ಹಾವೇರಿ. ಇದು ಒಂದು ನದಿ ತೀರದ ನಡುಗಡ್ಡೆ ಪ್ರದೇಶ. ಇಲ್ಲಿರುವಂತವರನ್ನ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಸಮಸ್ಯೆಗಳಲ್ಲೇ ಬದುಕ್ತಾ ಇದ್ದಾರೆ ಜನ. ಈ ಸಂತ್ರಸ್ತರ ನೆರವಿಗೆ ನಿಂತಿದ್ದಾರೆ ಮಂತ್ರಾಲಯ ಶ್ರೀಗಳು. ಇದರಲ್ಲಿ ಸಂತ್ರಸ್ತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವೂ ಕೂಡ ದೊರಕಬೇಕು. ಮುಳುಗಡೆ ಆಗಿ ಒಂದು ಅವರಿಗೆ ಇಲ್ಲಿಂದ ಮುಳುಗಡೆ ಆಗತ್ತೆ ಅಂತ ಹೇಳಿ ಡಿಕ್ಲೇರ್ ಆದರೂ ಕೂಡ ಕೆಲವರಿಗೆ ಇನ್ನೂ ಸ್ಥಳಗಳ ಹಂಚಿಕೆ ಆಗಿಲ್ಲ, ಮತ್ತು ಸೂಕ್ತ ಪರಿಹಾರ ಅನ್ನೋದು ಕೂಡ ನೀಡಿಲ್ಲ. ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಶ್ರೀಗಳು ಮಾತನಾಡ್ತಿರೋದು ಇದೇ ನಡುಗಡ್ಡೆ ಬಗ್ಗೆ, ಇದೇ ಜನರ ಕಣ್ಣೀರಿನ ಬಗ್ಗೆ, ಇದೇ ಜನರ ಬೆನ್ನಿಗೆ ನಿಂತು ಮಾತನಾಡ್ತಿರೋದು. ಇದು ಬಾಗಲಕೋಟೆ ಆಲಮಟ್ಟಿ ಹಿನ್ನೀರಿನಲ್ಲಿರೋ ಕಿಲ್ಲಾನಗರ. ಆಲಮಟ್ಟಿ ಜಲಾಶಯದ ಎತ್ತರಕ್ಕನುಗುಣವಾಗಿ ಹಿನ್ನೀರಿನ ಹಲವು ಗ್ರಾಮಗಳನ್ನ ಸ್ಥಳಾಂತರ ಮಾಡಲಾಯಿತು. ಆದ್ರೆ ಇಲ್ಲಿರುವವರನ್ನ ಮಾತ್ರ ಸ್ಥಳಾಂತರ ಮಾಡಿರಲಿಲ್ಲ. ಈ ಪ್ರದೇಶ ಎತ್ತರದ ಪ್ರದೇಶದಲ್ಲಿರೋದ್ರಿಂದ ಇದು ಮುಳುಗಡೆ ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಲಾಗಿತ್ತು. ನಂತರ ಸುಮಾರು 114 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಿಲ್ಲಾವೋಣಿಯ 1100 ಕುಟುಂಬಗಳನ್ನ ಸ್ಥಳಾಂತರ ಮಾಡಲು ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು. ಆಲಮಟ್ಟಿ ಹಿನ್ನೀರು ವ್ಯಾಪ್ತಿ ಆಗಿರೋದ್ರಿಂದ ಮಲೇರಿಯಾ ಸೇರಿದಂತೆ ಇತರೆ ಕಾಯಿಲೆ ಕಾಟ ಇಲ್ಲಿ ಹೆಚ್ಚಾಗ್ತಿದೆ. ಮಂತ್ರಾಲಯದ ಶ್ರೀಗಳು ಈ ಜನರ ಬೆನ್ನಿಗೆ ನಿಂತಿರುವುದು ಇನ್ನಾದ್ರೂ ಜನರಿಗೆ ನೆಮ್ಮದಿ ಸಿಗುತ್ತೋ ನೋಡಬೇಕು. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಆತ್ಮನಿರ್ಭರ್, ಮೇಕ್ ಇನ್ ಇಂಡಿಯಾ ಅಂತ ಸರ್ಕಾರ ಬೊಬ್ಬೆ ಹಾಕುತ್ತೆ. ಆದರೆ ಖಾದಿ ಗ್ರಾಮೋದ್ಯೋಗ ಮುಚ್ಚುವಂತ ಸ್ಥಿತಿ ಬಂದಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಚಿನ್ನದಂತ ಉದ್ಯಮಕ್ಕೆ ಎಳ್ಳು ನೀರು ಬಿಡುವಂತಾಗಿದೆ. ಅಯ್ಯೋ ದುರ್ವಿಧಿಯೇ, ದೇಶದಲ್ಲಿ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿ ಒಂದ್ ಕಡೆಯಾದ್ರೆ ಇರೋ ಕೆಲಸಕ್ಕೆ ಮಣ್ಣು ಹಾಕಿ ಮುಚ್ಚುತ್ತಿರೋ ಸ್ಥಿತಿ ಇನ್ನೊಂದು ಕಡೆ. ಖಾದಿ ಗ್ರಾಮೋದ್ಯೋಗ ಅಂತ ಮೋದಿ ದೇಶ ವಿದೇಶದಲ್ಲಿ ಖಾದಿಯ ಬಗ್ಗೆ ಅರಿವು ಮೂಡಿಸ್ತಿದ್ರೆ, ನಮ್ಮ ರಾಜ್ಯ ಸರ್ಕಾರ ಚಿನ್ನದಂತಹ ಉದ್ಯಮಕ್ಕೆ ಎಳ್ಳು ನೀರು ಬಿಡ್ತಿದೆ. ಮೊದಲಾಗ ನಮ್ಮ ಇಲ್ಲಿ 4,000 ಜನ ಉದ್ಯೋಗ ಇರ್ತೀರಿ. 4,000 ಜನ ಕಂಪ್ಲೀಟ್ ನಾವು ಉದ್ಯೋಗ ಕೊಡ್ತಿದ್ವಿ, ಕೈಗಾರಿಕೆ ಮಗ್ಗನ ಇತ್ತು ಎಲ್ಲ ಇದ್ದವು ರೀ. ಈಗ ನಮ್ಮಲ್ಲಿ ಒಂದು 25 ಜನ ನೂಲರ್ ಅದಾರ, ಒಂದು 10 ಜನ ಮಗ್ಗದಾರ ಅದಾರ ರೀ. ಇಷ್ಟು ಮಂದಿ ಕೆಲಸ ಕೊಡಕ್ಕೆ ನಾವು ಅರ್ಹರ ಅಂತಂತೆ ಅಷ್ಟ ಕೊಟ್ಕೊಂತ ಹೊಂಟಿವ್ರಿ. ಕೊಪ್ಪಳದ ಖಾದಿಗೆ ಎಳ್ಳು ನೀರು. ಕುಕನೂರು ಗ್ರಾಮೋದ್ಯೋಗಕ್ಕೆ 40 ವರ್ಷದ ಇತಿಹಾಸ. 4,000 ಮಂದಿ ಕೆಲಸಗಾರರಿದ್ದ ಕಡೆ ಈಗ 35 ಮಂದಿ ಅಷ್ಟೇ. 2 ವರ್ಷದಿಂದ ಬಂದಿಲ್ಲ 8 ಲಕ್ಷ ರಿಯಾಯಿತಿ ಹಣ. ಹಾಳಾಗ್ತಿದೆ 40 ಲಕ್ಷ ರೂಪಾಯಿ ಬೆಲೆಯ ಖಾದಿ ಉತ್ಪನ್ನ. ಸರ್ಕಾರಿ ಕಚೇರಿಗಳೇ ಖರೀದಿಸ್ತಿಲ್ಲ ಖಾದಿ ಉತ್ಪನ್ನ. ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಿಗೆ 2 ವರ್ಷದಿಂದ ಸರ್ಕಾರದಿಂದ ಬರಬೇಕಾದ ಅನುದಾನ ಇದುವರೆಗೂ ಬಂದಿಲ್ಲ. ನೂರಿಗೆ ಮತ್ತು ನೇಕಾರಿಗೆ ಕೆಲಸ ಇರಲಾರ್ದಂಗಾಗಿ ಇವತ್ತು ಕಚ್ಚಾ ಮಾಲ್ ಖರೀದಿ ಮಾಡ್ಬೇಕಂದ್ರೂ ಸಹಿತ ಅದಕ್ಕೆ ದುಡ್ಡಿಲ್ಲ. ಇದು 40 ಲಕ್ಷ ರೂಪಾಯಿ ಹಿಂಗೆ ಬಂಡವಾಳ ಮೂಲೆ ಹಿಡಿದು ಕೂತ್ರೆ ಮುಂದೆ ನಾವು ಕೆಲಸ ಮಾಡುವಂಥ ಬಗೆ ಹೆಂಗೆ? ಸರ್ಕಾರದಿಂದ ಬರೋದು ನಮಗೆ 8 ಲಕ್ಷ ರೂಪಾಯಿ. ಇಂದೋ ನಾಳೆನೋ ಅನ್ನೋ ಸ್ಥಿತಿಯಲ್ಲಿರೋ ಕುಕನೂರು ಗ್ರಾಮೋದ್ಯೋಗವನ್ನ ಉಳಿಸಿಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕು. ಆದ್ರೆ ಈ ಯತ್ನಕ್ಕೆ ಇಚ್ಛಾಶಕ್ತಿ ಇದ್ರಷ್ಟೇ ಸಾಧ್ಯ. ಇಲ್ಲಾಂದ್ರೆ ಮೋದಿ ಖಾದಿ ಕನಸಿಗೆ ರಾಜ್ಯ ಬಿಜೆಪಿ ಸರ್ಕಾರವೇ ಎಳ್ಳು ನೀರು ಬಿಟ್ಟಂತಾಗತ್ತೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ನಾವು ಓಡಾಡೋದು ಆರ್ಡಿನರಿ ಬಸ್ನಲ್ಲಿ, ಆದ್ರೆ ಕೊಡಬೇಕಾಗಿರುವಂತದ್ದು ಮಾತ್ರ ಡಿಲಕ್ಸ್ ಬಸ್ ರೇಟ್. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸುಲಿಗೆ ಇದು. ಈ ಸುಲಿಗೆಗೆ ಬ್ರೇಕ್ ಹಾಕೋರಿಲ್ಲ, ನಮ್ಮ ಕಷ್ಟ ಕೇಳೋರಿಲ್ಲ ಅಂತಿದ್ದಾರೆ ಆ ಭಾಗದ ಜನ. ನಾವೆಲ್ಲ ಯಾದಗಿರಿ ಮಂದಿ, ನಮ್ ಸಮಸ್ಯೆ ಅಷ್ಟಿಷ್ಟಲ್ಲ. ಇದ್ರ ಮಧ್ಯೆ ಸರ್ಕಾರಿ ಸುಲಿಗೆ ನೋಡಿ ಹೆಂಗೈತಿ. ನಮ್ ಊರ್ನಾಗ ಸರ್ಕಾರಿ ಡಿಲಕ್ಸ್ ಬಸ್ ಇಲ್ರಿ, ಆದ್ರೂ ಇರೋ ಆರ್ಡಿನರಿ ಬಸ್ನಾಗ ಓಡಾಡ್ತೀವಿ. ಅದು ನಿಜ ಅಂದ್ಕೋಬ್ಯಾಡ್ರಿ. ಓಡಾಡೋದು ಆರ್ಡಿನರಿ ಬಸ್, ಟಿಕೆಟ್ ರೇಟ್ ಮಾತ್ರ ಡಿಲಕ್ಸ್ ಹಾಗೆ ಎಕ್ಸ್ಪ್ರೆಸ್ ಬಸ್ಗಳದ್ದು. ಬಸ್ಸಲ್ಲಿ ಹತ್ತಿದ್ವಿ, 101 ಅಂತ ಎಕ್ಸ್ಪ್ರೆಸ್ ಬಸ್ಸಿಂದ ಟಿಕೆಟ್ ತಗೊಂಡ್ರು. ಈ ಎಕ್ಸ್ಪ್ರೆಸ್ ಬಸ್ ಟಿಕೆಟ್ ಅನ್ನು ಎಕ್ಸ್ಪ್ರೆಸ್ ಬಸ್ಗಳಲ್ಲಿ
ಯಾವ ಲಕ್ಷಣವೂ ಎಕ್ಸ್ಪ್ರೆಸ್ ಅನ್ನೋದು ಇಲ್ಲ. ಯಾದಗಿರಿ ಟು ಕಲಬುರಗಿ ಸಾಮಾನ್ಯ ಬಸ್ 80, ರಾಜಹಂಸ ಡಿಲಕ್ಸ್ 101. ಯಾದಗಿರಿಯಿಂದ ಕಲಬುರಗಿಗೆ 90 ಕಿಲೋಮೀಟರ್ ದೂರ ಐತ್ರಿ. ಇಲ್ಲಿ ಸಾಮಾನ್ಯ ಬಸ್ ರೇಟ್ 80 ರೂಪಾಯಿ, ರಾಜಹಂಸ ರೇಟ್ 101 ರೂಪಾಯಿ. ನಾವೆಲ್ಲ ಸಾಮಾನ್ಯ ಬಸ್ನಲ್ಲೇ ಓಡಾಡಿದ್ರು ರಾಜಹಂಸ ಬಸ್ ರೇಟ್ ಕೊಡ್ಬೇಕು. ಕೇಳಿದ್ರೆ ಎಲ್ಲವೂ ನಾನ್ ಸ್ಟಾಪ್ ಬಸ್ ಅಂತಾರ್ರಿ. ಆದ್ರೆ ಇಲ್ಲಿರೋವೆಲ್ಲವೂ ಆರ್ಡಿನರ್ ಅಷ್ಟೇ ಅಲ್ಲ, ಡಕೋಟಾ ಬಸ್ಗಳು. ದಾರಿ ಮಧ್ಯೆ ಸಿಗೋ ಎಲ್ಲಾ ಹಳ್ಳಿಗಳಿಗೂ ಸ್ಟಾಪ್ ಕೊಡ್ತಾರ್ರಿ. ಐತ್ರಿ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ, ಆರ್ಡಿನರಿ ಟಿಕೆಟ್ ತಗೊಂಡು 100-1 ರೂಪಾಯಿ ಟಿಕೆಟ್ ತಗೋತಾರೆ. ಸೇಮ್ ಆರ್ಡಿನರಿ ಬಸ್ ಹೋಗ್ತಾರೆ, ಎಲ್ಲಾ ಕಡೆಗೆ ಸ್ಟಾಪ್ ಮಾಡಿ ಹೋಗ್ತಾರೆ. ಪ್ರಯಾಣಿಕರಿಂದ ಹಣ ಕೊಳ್ಳೆ ಹೊಡೆಯುವ ಕೆಲಸ ಸಾರಿಗೆ ಸಂಸ್ಥೆಯೂ ಮಾಡ್ತಿದೆ. ಆದ್ರೆ ಕಂಡು ಕಾಣದಂತಿರೋ ಅಧಿಕಾರಿಗಳು ಜಾಣರಾಗಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಆರ್ಥಿಕ ಸಂಕಷ್ಟದಲ್ಲಿದೆ. ಹಣದುಬ್ಬರ ಸರಿದೂಗಿಸೋಕೆ ರೆಪೋ ದರವನ್ನು ಹೆಚ್ಚಿಸಿದೆ. ಈಗ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಂತವರಿಗೆ ಬರೆ ಬೀಳ್ತಾ ಇತ್ತು. ಗೃಹ ಸಾಲ, ವಾಹನ ಸಾಲ, ಪರ್ಸನಲ್ ಲೋನ್ ತಗೊಂಡಂತವರಿಗೆ ಸಂಕಷ್ಟ ಎದುರಾಗಿದೆ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ಮತ್ತೊಮ್ಮೆ ಶಾಕ್ ತಪ್ಪಿದ್ದಲ್ಲ. ಈಗಾಗಲೇ ರೆಪೋ ದರ ಏರಿಕೆಯಾಗಿ ಸಾಲದ ಕಂತು ಅಥವಾ ಬಡ್ಡಿ ಹೆಚ್ಚಾಗಿತ್ತು. ಮತ್ತೊಮ್ಮೆ ರೆಪೋ ದರ ಹೆಚ್ಚಾಗಿದೆ. ಬ್ಯಾಂಕ್ ಬಡ್ಡಿ ದರ ಹೆಚ್ಚಾಗೋದ್ರ ಹಿಂದಿನ ಲೆಕ್ಕಾಚಾರ ನೋಡೋದಾದ್ರೆ ಈಗಾಗಲೇ 25,000 ಗೃಹ ಸಾಲ ತೆಗೆದುಕೊಂಡಿದ್ರೆ ತಿಂಗಳಿಗೆ 1,250 ರೂಪಾಯಿ ಹೆಚ್ಚಾಗಿ EMI ದರ 25,000ದಿಂದ 26,250ಕ್ಕೆ ಏರಿಕೆಯಾಗಲಿದೆ. ಇನ್ನು ವಾಹನ ಸಾಲ ತಿಂಗಳಿಗೆ 15,000 ತೆಗೆದುಕೊಂಡಿದ್ರೆ 750 ರೂಪಾಯಿ ಹೆಚ್ಚಾಗಿ ಸೇರಿ 15,750ಕ್ಕೆ ಏರಿಕೆಯಾಗಲಿದೆ. ಇನ್ನು ಪರ್ಸನಲ್ ಲೋನ್ ತಿಂಗಳಿಗೆ 10,000 ಇದ್ದ EMI 500 ರೂಪಾಯಿ ಹೆಚ್ಚಾಗಿ 10,500 ರೂಪಾಯಿ ಕಟ್ಟೋದಿಕ್ಕೆ ಬರಲಿದೆ. ಇನ್ನು ಸಾಲ ಹೆಚ್ಚಳದ ಹೊರೆ ತಗ್ಗಿಸಲು ಇರೋ ಮಾರ್ಗಗಳೇನು ಅಂತ ನೋಡೋದಾದ್ರೆ ಈಗಿರುವ EMI ಮೊತ್ತವನ್ನೇ ಕೊಂಚ ಹೆಚ್ಚಿಸಿಕೊಂಡು ಕಟ್ಟೋದು, ಲೋನ್ ಟೆನ್ಯೂರನ್ನೇ ಹೆಚ್ಚಿಸಿಕೊಂಡ್ರೆ ಹೊರೆ ಕಮ್ಮಿಯಾಗಲಿದೆ. ಒಟ್ನಲ್ಲಿ ರೆಪೋ ದರ ಅನ್ನೋದು ಸಾಲಗಾರರನ್ನ ಮತ್ತಷ್ಟು ಸಾಲದ ಸುಳಿಗೆ ತಳ್ಳೋದು ಖಂಡಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪುತ್ತೂರಿನ ಈಶ್ವರ ಮಂಗಲದಲ್ಲಿ ದಕ್ಷಿಣ ಭಾರತದ 2ನೇ ಭಾರತ ಮಾತೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಫೆಬ್ರವರಿ 11ರಂದು ಇದು ಲೋಕಾರ್ಪಣೆ ಆಗಲಿರುವಂಥದ್ದು. ಈ ದೇವಾಲಯದ ವೈಶಿಷ್ಟ್ಯತೆ ಏನು ನೀವೇ ನೋಡಿ. ಧರ್ಮಶ್ರೀ ಪ್ರತಿಷ್ಠಾನ ಹನುಮಗಿರಿ ಈಗ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇರೋ ಹೆಸರು. ದೇಶ ಪ್ರೇಮವನ್ನ ಸಾರುತ್ತಿರೋ ತಾಣ ಭಾರತ ಮಾತೆಯ ದೇವಾಲಯ. 2 ಎಕರೆ ಪ್ರದೇಶ, 3 ಕೋಟಿ ವೆಚ್ಚದಲ್ಲಿ ಭಾರತ ಮಾತೆ ಮಂದಿರ. ಕನ್ಯಾಕುಮಾರಿ ಬಳಿಕ ದಕ್ಷಿಣ ಭಾರತದ 2ನೇ ದೇವಾಲಯ ಇದು. ಅಮೃತಶಿಲೆಯಲ್ಲಿ ಅರಳಿದೆ ಭಾರತ ಮಾತೆಯ ಭವ್ಯ ಪುತ್ಥಳಿ. ಮೋದಿ, ಸಾವರ್ಕರ್ ಸೇರಿ ಗಣ್ಯ ವ್ಯಕ್ತಿಗಳ ತೇಲವರ್ಣ ಚಿತ್ರಗಳು. ಮನ ಸೆಳೆಯುತ್ತಿದೆ ಉದ್ಯಾನವನದಲ್ಲಿರೋ ಸೈನಿಕನ ಶಿಲಾಹಸ್ತ. ಅಮೃತ ಶಿಲೆಯಲ್ಲಿ ಕೆತ್ತಿದಂಥ ಭಾರತ ಮಾತೆಯ ಮೂರ್ತಿ ಇದೆ. ಅಷ್ಟಭುಜಾಕೃತಿಯ ಒಂದು ಭಾರತ ಮಾತೆಯ ಮಂದಿರ. ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಅಮರಜ್ಯೋತಿ ಒಂದು ಸ್ಮಾರಕ, ಅದೇ ರೀತಿಯಲ್ಲಿ ಒಳಗಿನ ಬದಿಯಲ್ಲಿ ಯೋಧ ಸ್ಮಾರಕ ಕೂಡ ಇದೆ. ಫೆಬ್ರವರಿ 11ರಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಈ ಮಂದಿರವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತು ಇಂತಹ ಒಂದು ಭಾರತ್ ಮಾತಾ ಮಂದಿರ ಲೋಕಾರ್ಪಣೆಗೊಳ್ಳುವಂಥದ್ದು ನಮ್ಮ ದೇಶದ ಹೆಮ್ಮೆಯ ಗೃಹ ಸಚಿವರು, ಸಹಕಾರಿ ಸಚಿವರು ಆದಂಥ ಅಮಿತ್ ಶಾ ಅವರ ಕೈಯಿಂದ. ರಾಷ್ಟ್ರ ಪ್ರೇಮದ ಜಾಗೃತಿ ಮೂಡಿಸಲು ಈ ಮಂದಿರಕ್ಕೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ ಈಗ 9ನೇ ಸುದ್ದಿಯನ್ನು ನೋಡೋಣ. ಅದು ಯದುಗಿರಿ ಯತಿರಾಜ ಶ್ರೀಗಳಿಗೆ PFIನಿಂದ ಪ್ರಾಣ ಬೆದರಿಕೆ ಬಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಈಗ ವೈ ಕ್ಯಾಟಗರಿ ಭದ್ರತೆಯನ್ನ ನೀಡಲಾಗ್ತಾ ಇದೆ. ರಾಮಾನುಜ GR ಸ್ವಾಮೀಜಿಗೆ ವೈ ಕ್ಯಾಟಗರಿ ಭದ್ರತೆಯನ್ನ ಕೊಡಲಾಗ್ತಾ ಇರುವಂಥದ್ದು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಕ್ಕೆ ಬೆದರಿಕೆನ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಎಲ್ಲರೂ ಕೂಡ ಹೇಳ್ತಾರೆ ಭಾರತೀಯರು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಬಟ್ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ರ ಬಗ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಗೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಿಷೇಧಿತ PFIನಿಂದ ಇವರಿಗೆ ಪ್ರಾಣ ಬೆದರಿಕೆ
ಬಂದಿತ್ತು. ಸೊ ಈ ಕಾರಣಕ್ಕೋಸ್ಕರ ಭದ್ರತೆಗೋಸ್ಕರ ಕೇಳಲಾಗಿತ್ತು, ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಮತ್ತೆ ರಾಘವೇಂದ್ರ ಗುಡಿ. ಮಂಜುನಾಥ್, ವೈ ಕ್ಯಾಟಗರಿ, ಝೆಡ್ ಕ್ಯಾಟಗರಿ ಸಹಜವಾಗಿ ಜನಸಾಮಾನ್ಯರಿಗೆ ಇದೇನು ಅಂತ ಗೊತ್ತಿರಲ್ಲ. ವೈ ಕ್ಯಾಟಗರಿಗೆ ಭದ್ರತೆ ಅಂದ್ರೆ ಏನು, ಯಾರಿಗೆಲ್ಲ ಕೊಡ್ಲಾಗುತ್ತೆ, ಇದರಲ್ಲಿ ಯಾವ ರೀತಿಯಾಗಿ ಭದ್ರತೆ ಇರುತ್ತೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಯದುಗಿರಿಯ ಯತಿರಾಜ ಮಠದ ಸ್ವಾಮೀಜಿಯವರಿಗೆ ಬೆದರಿಕೆಯ ಕರೆಗಳು ನಿರಂತರವಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಗೃಹ ಇಲಾಖೆಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಜೊತೆಗೆ ತಮಗೆ ಭದ್ರತೆಯನ್ನು ಒದಗಿಸುವಂತೆಯೂ ಕೂಡ ಅಷ್ಟೇ ಅವರು ಮನವಿ ಮಾಡಿಕೊಂಡಿದ್ದಂತಹ ಹಿನ್ನೆಲೆಯಲ್ಲಿ IB ಅವರಿಗೆ ರೆಫರ್ ಮಾಡಿದ್ರು. ಇವರಿಗೆ ಥ್ರೆಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಡುವಂತೆ ಕೇಂದ್ರ ಗೃಹ ಇಲಾಖೆ ಕೂಡ ಅಷ್ಟೇ ಕೇಳಿತ್ತು. ಜೊತೆಗೆ IB ಕೊಟ್ಟಂತಹ ವರದಿಯಲ್ಲಿ ಇವರಿಗೆ ಥ್ರೆಟ್ ಇರುವಂತಹದ್ದು ಕನ್ಫರ್ಮ್ ಅನ್ನುವಂಥದ್ದು ಹೇಳಿರುವಂತಹ ಕಾರಣಕ್ಕೋಸ್ಕರ ಯತಿರಾಜ ಸ್ವಾಮೀಜಿ ಅವರಿಗೆ ಈಗಾಗಲೇ ಒಂದು ವೈ ಕ್ಯಾಟಗಿರಿಯ ಸೆಕ್ಯೂರಿಟಿಯನ್ನು ಕೊಡಲು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಈಗಾಗಲೇ ಆದೇಶವನ್ನು ಮಾಡಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಂತಹ ಬೆನ್ನಲ್ಲೇ ಬಹುತೇಕ ಇವತ್ತು ಅವರಿಗೆ ವೈ ಕ್ಯಾಟಗಿರಿಯ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಮಠದ ಆವರಣದಲ್ಲಿ ನೀವು ನೋಡ್ತಾ ಇರಬಹುದು, ವೈ ಕ್ಯಾಟಗಿರಿ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳೀಯ ಪೊಲೀಸರಿಂದಲೂ ಕೂಡ ಅಷ್ಟೇ ಮಠಕ್ಕೆ ಭದ್ರತೆಯನ್ನ ಕೊಟ್ಟಿದ್ದಾರೆ. ಸುಮಾರು 4-5 ಜನ ಪೊಲೀಸರನ್ನು ಇವತ್ತು ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿರುವಂತಹದ್ದು. ಇನ್ನು ಪ್ರಮುಖವಾಗಿ ಒಂದು ವೈ ಕ್ಯಾಟಗಿರಿಯ ಸೆಕ್ಯೂರಿಟಿಯ ಬಗ್ಗೆ ನೋಡ್ತಾ ಹೋದಂತ ವೇಳೆಯಲ್ಲಿ ಸುಮಾರು 28 ಜನ ಈ ಒಂದು ಭದ್ರತೆಗೆ ಅಂತ ನಿಯೋಜನೆಯನ್ನು ಕೂಡ ಮಾಡಿರ್ತಾರೆ. ಅದರಲ್ಲಿ 2 ಕಮಾಂಡೆಂಟ್ಗಳು ಇರ್ತಾರೆ. 2 ಕಮಾಂಡೆಂಟ್ಗಳು ಕೂಡ ಅಷ್ಟೇ ಸ್ಟೆನ್ ಗನ್ ಅನ್ನು ಇಟ್ಕೊಂಡಿರ್ತಾರೆ, ಅಂದ್ರೆ ಈಕ್ವಲ್ ಟು ದ AK-47 ಅಂತ ಹೇಳ್ಬೋದು. 2 ಶಿಫ್ಟ್ ನಲ್ಲಿ 2 ಕೂಡ ಅಷ್ಟೇ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ PSOಗಳು ಕೂಡ ಅಷ್ಟೇ ಸುಮಾರು 3 ಜನ ಇರ್ತಾರೆ, ಅಂದ್ರೆ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ಸ್ ಅಂತ ಏನಿರ್ತಾರೆ ಅವರನ್ನು ಕೂಡ ಅಷ್ಟೇ 3 ಜನರನ್ನ ನೇಮಕ ಮಾಡಿರ್ತಾರೆ. ಅದರಲ್ಲಿ 3 ಜನರು ಕೂಡ ಅಷ್ಟೇ 3 ಶಿಫ್ಟ್ ಅಲ್ಲಿ ಆ ಒಂದು ಸ್ವಾಮೀಜಿಯ ಜೊತೆಗೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಎಲ್ಲೇ ಇವರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋದಂತ ವೇಳೆಯಲ್ಲಿ ಈ ಒಂದು ವೈ ಕ್ಯಾಟಗಿರಿಯ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರಕ್ಕೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿರುವಂತಹದ್ದು. ಒಟ್ಟಾರೆಗೆ ನೋಡ್ತಾ ಇದ್ದಂತಹ ವೇಳೆಯಲ್ಲಿ ನೀವು ನೋಡ್ತಾ ಇರಬಹುದು, ಈಗಾಗಲೇ ಎಂದಿನಂತೆ ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಯದುಗಿರಿ ಯತಿರಾಜ ಮಠದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಅಷ್ಟೇ ಬೆಳಿಗ್ಗೆನೇ ಆರಂಭವಾಗಿದೆ. ಒಂದಷ್ಟು ಜನ ಭಕ್ತಾದಿಗಳು ಕೂಡ ಅಷ್ಟೇ ಬಂದು ಪೂಜೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಸ್ವಾಮೀಜಿಯವರಿಗೆ ಥ್ರೆಟ್ ಇರುವಂತಹ ಕಾರಣಕ್ಕೋಸ್ಕರ ಎಷ್ಟೇ ಭದ್ರತೆ ಇದ್ರೂ ಕೂಡ ಅಷ್ಟೇ ಇಲ್ಲಿನ ಮಠಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಂತ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿಗಳು ಕೂಡ ಅಷ್ಟೇ ಹೇಳಿದ್ರೆ, ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಸ್ಥಳೀಯ ಪೊಲೀಸರಿಗ ಭದ್ರತೆಯನ್ನ ಕೊಡ್ತಾ ಇರುವಂತದ್ದು. ಯಾವುದೇ ರೀತಿಯಂತ ಒಂದು ತೊಂದರೆ ಆಗದ ರೀತಿಯಲ್ಲಿ ಭದ್ರತೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮಠದ ಒಂದಷ್ಟು ಜನ ಸದಸ್ಯರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಇವತ್ತು ಅಥವಾ ನಾಳೆಯಲ್ಲಿ ವೈ ಕ್ಯಾಟಗಿರಿಯ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಪೃಥ್ವಿ. ಓಕೆ ಮಂಜು, ರಾಘವೇಂದ್ರ ಗುಡಿ ನೋಡ್ತಾ ಇದ್ವಿ ವೈ ಕ್ಯಾಟಗರಿ ಭದ್ರತೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೇಳ್ತಾ ಇದ್ರು. ಇಲ್ಲಿ ಯಾವ ಕಾರಣಕ್ಕೋಸ್ಕರ PFI ಇವರನ್ನ ಟಾರ್ಗೆಟ್ ಮಾಡಿದ್ದು, ಏನ್ ಕಾರಣ, ಏನಂತ ಪ್ರಾಣ ಬೆದರಿಕೆ ಬಂದಿತ್ತು ಇವ್ರಿಗೆ? ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಪೃಥ್ವಿ ಆಂತರಿಕವಾಗಿ ಇಂಟೆಲಿಜೆನ್ಸ್ ಅನ್ನ ಕಲೆ ಹಾಕುವಂತದ್ದು, ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಸಂಸ್ಥೆ. ಅದು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಆ ಒಂದು ಇಲಾಖೆ ಕೊಟ್ಟಂತ ವರದಿ, ಅದು ಗೃಹ ಸಚಿವಾಲಯಕ್ಕೆ ಅಮಿತ್ ಶಾ ಅವರಿಗೆ ನೀಡಿದಂತ ವರದಿಯ ಒಂದು ವಿಶೇಷವಾಗಿ ನೋಡೋದಾದ್ರೆ, ಅದರಲ್ಲಿ ರಾಮಾನುಜ ಶ್ರೀಗಳಿಗೆ ಒಂದು ಅವರಿಗೆ ಪ್ರಾಣ ಬೆದರಿಕೆ ಇದೆ, ಅವರ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಒಂದು ವರದಿಯನ್ನ ನೀಡಲಾಗಿರುತ್ತೆ. ಆ ವರದಿಯ ಅನ್ವಯ ನೋಡಿದಾಗ ಅವರಿಗೆ ವೈ ಕ್ಯಾಟಗರಿ ಭದ್ರತೆಯನ್ನ ಕೊಡಬೇಕು ಅಂತ. ಈಗ ಕೆಟಗರಿಗಳಲ್ಲಿ ನೋಡಿದ್ರೆ ವೈ ಕ್ಯಾಟಗರಿ ಅಂತ ಇದೆ, ಝೆಡ್ ಕ್ಯಾಟಗರಿ ಇರುತ್ತೆ, Z+ ಕ್ಯಾಟಗರಿ ಇರುತ್ತೆ, ನಂತರದಲ್ಲಿ ಪ್ರಧಾನಿ ಅಂತ ಅವರಿಗೆ SPG ಭದ್ರತೆಯನ್ನ ಕೊಡ್ಲಾಗಿರುತ್ತೆ. ಇದು ವೈ ಕ್ಯಾಟಗರಿ ಅಂತಕ್ಕಂಥದ್ದು ಕೂಡ ಅತಿ ಹೆಚ್ಚಾಗಿರ್ತಕ್ಕಂಥ ಥ್ರೆಟ್ ಪರ್ಸೆಪ್ಷನ್ ಇದ್ದಾಗ ನೀಡುವಂತ ಒಂದು ಭದ್ರತೆ. 24/7 ಈ ಭದ್ರತೆಯನ್ನ ನೀಡಲಾಗುತ್ತೆ. ಹಾಗಿದ್ರೆ ಯಾಕೆ ಇಂಥ ಒಂದು ವರದಿಯನ್ನ ಇಂಟೆಲಿಜೆನ್ಸ್ ಬ್ಯೂರೋ ನೀಡ್ತು ಅನ್ನೋದನ್ನ ಖಂಡಿತವಾಗಿ ಅವರು ಬಹಿರಂಗ ಪಡಿಸೋದಿಲ್ಲ. ಆದ್ರೆ ಕೆಲ ಸಾಧ್ಯತೆಗಳನ್ನ ನಾವು ತೆರೆದಿಡಬಹುದು. ಮೊದಲನೇದಾಗಿ ನೋಡೋದಾದ್ರೆ, ಅದು 2022 ಜುಲೈ 7ನೇ ತಾರೀಕಿನಂದು ಶ್ರೀ ರಾಮಾನುಜ ಸ್ವಾಮೀಜಿ ಅವರು ಕಾಶ್ಮೀರದಲ್ಲಿ ಸ್ಟ್ಯಾಚ್ಯೂ ಆಫ್ ಪೀಸ್ ಅನ್ನ ಉದ್ಘಾಟನೆ ಮಾಡ್ತಾರೆ, ಅಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಸ್ಟ್ಯಾಚ್ಯೂ ಆಫ್ ಪೀಸ್ ಯಾರ್ದು ಅಂದ್ರೆ ರಾಮಾನುಜಾಚಾರ್ಯರ ಸುಮಾರು 4 ಅಡಿ ಎತ್ತರದ 600 kg ತೂಕದ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಅವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಪಾಲ್ಗೊಂಡಿರ್ತಾರೆ. ಜೊತೆಗೆ ಆ ಒಂದು ಕಾಶ್ಮೀರದ ಗವರ್ನರ್ ಆಗಿರ್ತಕ್ಕಂಥ ಮನೋಜ್ ಸಿನ್ಹಾ ಅವರು ಕೂಡ ಪಾಲ್ಗೊಂಡಿರ್ತಾರೆ. ಕರ್ನಾಟಕದ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಮತ್ತೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಆ ಸಂದರ್ಭದಲ್ಲೂ
ಅದರಲ್ಲೂ ಕೂಡ ಅವರು ಹೇಳಿರೋದು ಏನಂದ್ರೆ ಒಂದು ಕಾಶ್ಮೀರದಲ್ಲಿ ಸಾಕಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಪುನರುತ್ಥಾನ ಆಗುವಂತದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ದೇವಸ್ಥಾನಗಳು ಮತ್ತೆ ಇಲ್ಲಿ ಕೂಡ ಶಾಂತಿ ನೆಲೆಸಬೇಕು. ಜೊತೆಗೆ ಈ ಒಂದು ಮೂರ್ತಿಯ ಸ್ಥಾಪನೆ ಹಿಂದಿನ ಉದ್ದೇಶ ಏನಂದ್ರೆ ಇಡೀ ವಿಶ್ವಾದ್ಯಂತ ಕೇವಲ ಕಾಶ್ಮೀರ ಮಾತ್ರ ಅಲ್ಲ, ಭಾರತ ಒಂದೇ ಅಲ್ಲ, ವಿಶ್ವಾದ್ಯಂತ ಶಾಂತಿ ನೆಲೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಥಾಪನೆಯನ್ನ ಮಾಡ್ತಿದೀವಿ ಅಂತ ಹೇಳ್ತಾರೆ. ಇನ್ನೊಂದು ಸಾಧ್ಯತೆಯನ್ನ ನೋಡೋದಾದ್ರೆ ಕೋವಿಡ್ ಸಮಯದಿಂದ ತೆಗೆದುಕೊಂಡು ನಾವು ನೋಡೋದಾದ್ರೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಸೇವೆಯಲ್ಲೂ ಕೂಡ ಈ ಸ್ವಾಮೀಜಿ ಪಾಲ್ಗೊಂಡಿರ್ತಾರೆ, ಧಾರ್ಮಿಕ ಸೇವೆಯಲ್ಲಿ ಪಾಲ್ಗೊಂಡಿರ್ತಾರೆ. ಹೀಗಾಗಿ ಸಹಜವಾಗಿ ಅವರನ್ನ ಮೂಲಭೂತವಾದಿಗಳು ಟಾರ್ಗೆಟ್ ಮಾಡಿದಾರ ಅಂತೇಳಿ ಪ್ರಶ್ನೆಗಳು ಬರ್ತವೆ. ಈಗ PFI ಅದು ಬ್ಯಾನ್ಡ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ PFI ನ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿದೆ. ಅದೇ ರೀತಿಯಾಗಿ ಸಾಕಷ್ಟು ಹಿಟ್ ಸ್ಕ್ವಾಡ್ಗಳು ಮತ್ತೆ ಕೆಲವು ಇನ್ನೊಂದಿಷ್ಟು ಸಂಘಟನೆಗಳು ಕೂಡ ದಾಳಿಯನ್ನ ಮಾಡಬಹುದು ಅನ್ನೋ ಒಂದು ವರದಿ ಇರೋ ಕಾರಣದಿಂದಾಗಿ ಇಂಥ ಒಂದು ಭದ್ರತೆಯನ್ನ ನೀಡಬೇಕಾಗಿದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ಹಾಗೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಇದೇ PFI ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. 15 ಜನ PFI ಕಾರ್ಯಕರ್ತರ ಬಂಧನ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿತ್ತಲ್ಲ, ಆ ವಿಚಾರದ ಬಗ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅದು 5,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅಂತಿಮ ಘಟ್ಟದಲ್ಲಿ ತನಿಖೆ ಇರುವಂಥದ್ದು. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. PFIಗೆ ಸಂಬಂಧಪಟ್ಟಂತ 15 ಜನರನ್ನ ಬಂಧನ ಮಾಡಲಾಗಿದೆ. ಅವರ ಬಂಧನ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ರೆಡಿ ಆಗಿದೆ. ಅದು 5,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿ ಆಗಿರುವಂಥದ್ದು. ಈಗ ಆಲ್ರೆಡಿ ಅಂತಿಮ ಘಟ್ಟದಲ್ಲಿದೆ ತನಿಖೆ. ಶೀಘ್ರದಲ್ಲೇ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. PFI ಈಗ ಆಲ್ರೆಡಿ ನಿಷೇಧಿತ ಸಂಘಟನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, 5,000 ಪುಟಗಳ ಚಾರ್ಜ್ ಶೀಟ್, ಪ್ರಮುಖ ಅಂಶಗಳು ಏನು, ಹೈಲೈಟ್ಸ್ ಅಂತ ನೋಡೋದಾದ್ರೆ ಈ ಚಾರ್ಜ್ ಶೀಟ್ ನಲ್ಲಿ? ಪೃಥ್ವಿ, ಈಗಾಗಲೇ ಒಂದು KGHಳ್ಳಿ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ KGHಳ್ಳಿ ಪೊಲೀಸರ ಒಂದು ವಿಶೇಷ ತಂಡ ಸುಮಾರು ಒಂದು 5,000 ಒಂದು ಚಾರ್ಜ್ ಶೀಟ್ ಅನ್ನ ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿರುವಂತದ್ದು. ಅದರಲ್ಲಿ PFI ಸಂಬಂಧಪಟ್ಟಂತೆ ಏನು ಅವ್ರ ಕಾರ್ಯಕರ್ತರು ಎಲ್ಲೆಲ್ಲಿ ಒಂದು ಸಭೆಗಳನ್ನ ಮಾಡಿದ್ರು, ಆ ಸಭೆಗಳ ಒಂದು ಉದ್ದೇಶ ಏನಾಗಿತ್ತು, ಮತ್ತೆ ಅದರಲ್ಲಿ ಏನೆಲ್ಲ ಒಂದು ಅವ್ರ ಬೆಳವಣಿಗೆಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತ ಮೊಬೈಲ್ ರಿಟ್ರೀವ್ ರಿಪೋರ್ಟ್ಸ್ ಇರ್ಬೋದು, ಮತ್ತೆ CDI ರಿಪೋರ್ಟ್ ಇರ್ಬೋದು, ಮತ್ತೆ ಅದ್ರ ದಾಖಲೆಗಳನ್ನ ಈಗ ಒಂದು ಒದಗಿಸಿ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ. ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಅತಿ ಶೀಘ್ರ ಒಂದು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೋದಕ್ಕೂ ಸಹ ಒಂದು ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆ ಸಲುವಾಗಿ ಈಗ ಒಂದು ಕಾನೂನು ತಜ್ಞರ ಬಳಿಗೆ ಈ ಒಂದು ಚಾರ್ಜ್ ಶೀಟ್ ಕಾಪಿಯನ್ನು ಕೊಟ್ಟು ಒಂದು ಸ್ಕ್ರೂಟಿನಿ ಮಾಡಿಸುವಂತ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆ ಒಂದು ಸ್ಕ್ರೂಟಿನಿ ಪ್ರಕ್ರಿಯೆ ಮುಗಿದ ಬಳಿಕ ಕೂಡಲೇ ಅದನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ಒಂದು 15 ಆರೋಪಿಗಳೇನು ಬಂಧನ ಆಗಿದ್ದಾರೆ ಅವ್ರ ಮೇಲೆ ಒಂದು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡಿ ಕಾನೂನು ಪ್ರಕ್ರಿಯೆ ಆರಂಭ ಮಾಡೋದಕ್ಕೆ ಈಗ ಪೊಲೀಸರು ತಯಾರಿ ಮಾಡ್ಕೊಂಡಿರುವಂತದ್ದು. ಈಗ ಇದರಲ್ಲಿ ಕೆಲವು ಪ್ರಮುಖ ವಿಚಾರಗಳು ಏನಂತಂದ್ರೆ, ಏನು ಬೆಂಗಳೂರು ಮತ್ತೆ ಬೆಂಗಳೂರು ಹೊರಭಾಗದಲ್ಲಿ ಸಭೆಗಳನ್ನು ಸೇರಿ ಯಾವೆಲ್ಲ ಒಂದು ಕೃತ್ಯಗಳ ಬಗ್ಗೆ ಅವರು ಸಂಚಲನ ರೂಪಿಸಿದ್ರು, ಮತ್ತೆ ಅವ್ರ ಚರ್ಚೆಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ತಾಪೇಟಿನಲ್ಲಿ 10 ಸುದ್ದಿಯನ್ನ ನೋಡಿದ್ರೆ ಇನ್ನು 8 ಸುದ್ದಿ ಇದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೇರಳದ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರೊಬ್ಬರು ಮಗುವಿಗೆ ಜನ್ಮವನ್ನು ನೀಡಿದ್ದು ಇದು ದೇಶದ ಮೊದಲ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಸಹದ್ ಮಗುವಿಗೆ ಜನ್ಮವನ್ನು ನೀಡಿದ್ದು ಮೊದಲ ಟ್ರಾನ್ಸ್ ಮ್ಯಾನ್ ತಂದೆ ಆಗಿದ್ದಾರೆ. ಮೊದಲ ಟ್ರಾನ್ಸ್ ಮ್ಯಾನ್ ತಂದೆ ಆಗಿರುವಂಥದ್ದು ಇವರು. ಈಗ ಆಲ್ರೆಡಿ ಈ ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸಭೆ ಇಂದು ನಡೆಯಲಿದೆ. ವಿಧಾನಸಭೆ ಬಜೆಟ್ ಅಧಿವೇಶನದ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಇದು ಸರ್ಕಾರದ ಕೊನೆ ಬಜೆಟ್ ಆಗಿದ್ದು ಜನಪ್ರಿಯ ಯೋಜನೆಗಳ ಘೋಷಣೆಗೆ ಸರ್ಕಾರ ಸಿದ್ಧತೆಯನ್ನ ಆರಂಭಿಸಿರುವಂಥದ್ದು. ಇನ್ನು ಪ್ರತಿಪಕ್ಷಗಳ ಆರೋಪಕ್ಕೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ನಾಳೆ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗ್ತಾ ಇದ್ದು ಇದೇ 17ಕ್ಕೆ ಸಿಎಂ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಪ್ರೇಮಿಗಳ ದಿನ ಇನ್ನು ಮುಂದೆ ಗೋವು ಆಲಿಂಗನ ದಿನವನ್ನಾಗಿ ಆಚರಿಸಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಫೆಬ್ರವರಿ 14ರಂದು ವಿಶ್ವದೆಲ್ಲೆಡೆ ಪ್ರೇಮಿಗಳ ದಿನವನ್ನಾಗಿ ಆಚರಿಸಲಾಗುತ್ತೆ. ಆದರೆ ಅದೇ ದಿನ ಎಲ್ಲರೂ ಕೂಡ ಹಸುವನ್ನು ಅಪ್ಪಿಕೊಳ್ಬೇಕು ಅಂತ ಕೇಂದ್ರ ಪ್ರಾಣಿ ಕಲ್ಯಾಣ ಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲೆಂದರಲ್ಲಿ ಚುಂಬಿಸುವಂಥದ್ದು ಸಾಮಾನ್ಯ. ಪ್ರೇಮಿಗಳು, ದಂಪತಿ ಅಥವಾ ಲಿವಿಂಗ್ ಟುಗೆದರ್ ಪಾರ್ಟ್ನರ್ ಸಾರ್ವಜನಿಕ ಸ್ಥಳಗಳಲ್ಲಿ ಕಿಸ್ ಮಾಡ್ತಾರೆ. ಆದರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿ ಜಿಲ್ ಬೈಡನ್ ಕಿಸ್ಸಿಂಗ್ ಸೀನ್ ಈಗ ಭಾರಿ ವೈರಲ್ ಆಗ್ತಾ ಇದೆ. ಜಿಲ್ ಬೈಡನ್ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪತಿ ಡೌಗ್ ಯಮ್ಹಾಫ್ ಅವರ ತುಟಿಗೆ ಸಭಿಕರ ಮುಂದೆನೆ ಮುತ್ತಿಟ್ಟಿದ್ದಾರೆ.
ಇಂದಿನಿಂದ ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಶುರುವಾಗಲಿದೆ. ಈಗಾಗಲೇ ಉಭಯ ತಂಡಗಳು ಕೂಡ ಭರ್ಜರಿ ಸಿದ್ಧತೆಯನ್ನು ನಡೆಸಿದ್ದು ಕಣಕ್ಕಿಳಿಯಲಿಕ್ಕೆ ಸಜ್ಜಾಗಿ ನಿಂತಿದೆ. ಈ ಸರಣಿಯ ಟೆಸ್ಟ್ ಪಂದ್ಯಗಳು ಟೀಂ ಇಂಡಿಯಾ ಪಾಲಿಗೆ ತುಂಬಾ ಮಹತ್ವದ್ದಾಗಿದ್ದು, ಸರಣಿ ಜಯಿಸಿದ್ರೆ ಭಾರತ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಳ್ಳುತ್ತೆ. ಇದು ಇವತ್ತಿನ ಟಾಪ್ 18 ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.